ಬಿಹಾರದಲ್ಲಿ ಯಾರು ಬಿಹಾರ ಅಲ್ಲಿ ನಿತೀಶ್ ಕುಮಾರ್ ಅವರು ಉಚಿತವಾಗಿ ವಿದ್ಯುತ್ ಅನುಭವಿಸ್ತಾರೆ. ಮತ್ತೆ ಏನು ಅರ್ಥ ಹೇಳುದು? ಈಗ ನಮ್ಮ ಗ್ಯಾರಂಟಿಯನ್ನ ಟೀಕೆ ಮಾಡ್ತೀರಿ, ಬಿಹಾರದಲ್ಲಿ ತಾವು ಹೇಳಿದಂಗೆ ಉಚಿತ ವಿದ್ಯುತ್ ಶಕ್ತಿ ಅನೌನ್ಸ್ ಮಾಡ್ತೀರಿ, ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಅಂಥೇಳಿ ಅಲ್ಲಿನೂ ಕೂಡ ನೀವು ನಮ್ಮ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡಿದ್ದೀರಿ, ಡೆಲ್ಲಿಯಲ್ಲಿ ಕೂಡ ತಾವು ಗೃಹಲಕ್ಷ್ಮಿಯನ್ನ ಕಾಪಿ ಮಾಡಿದ್ದೀರಿ. ನಮ್ಗೆ ಹೇಳೋದೊಂದು, ನೀವು ಮಾಡೋದೊಂದು. ನಾವು ಗ್ಯಾರಂಟಿ ಮಾಡಿದಾಗ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀರಿ. ನೀವು ಗ್ಯಾರಂಟಿ ಮಾಡಿದ್ದು ಯಾತಕ್ಕಾಗಿ? ಈ ಪ್ರಶ್ನೆ ಉದ್ಭವಿಸ್ತದೆ. ಅಂದ್ರೆ ನಿಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಅಂತ. ಹೌದಲ್ಲ, ಮತ್ತೆ ಮಹಾರಾಷ್ಟ್ರದ್ರು ಗೃಹಲಕ್ಷ್ಮಿ ಕಾಪಿ ಮಾಡಿದ್ರು, ಲಾಡ್ಕಿ ಬಹನ ಅಂತ. ನಾನು ಇದ್ದೇ ಅಲ್ಲಿ, ಅದು ಚುನಾವಣೆಗಿಂತ 6 ತಿಂಗಳು ಮುಂಚೆ, ಮಹಾರಾಷ್ಟ್ರ ಎಲೆಕ್ಷನ್ಗಿಂತ 6 ತಿಂಗಳು ಮುಂಚೆ. ಅಂದ್ರೆ ಚುನಾವಣೆಯಲ್ಲಿ ಪರಿಣಾಮ ಆಗಬೇಕು ಅಂತೇಳಿ. ನಮ್ಮ ಥರ 5 ವರ್ಷ ಅಲ್ಲ. ಮತ್ತು ಮೊನ್ನೆ ಡೆಲ್ಲಿ ಇದರಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಸರ್, ರಾಜ್ಯ ಸರ್ಕಾರ ಸಾಧನೆ ಮಾಡಿಲ್ಲ, ಯಾವ ಪುರುಷಾರ್ಥಕ್ಕೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದೆ ಅನ್ನುವಂತ ಮಾತನ್ನ ಪ್ರತಿಪಕ್ಷಗಳು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದೇ ವೇದಿಕೆ ಮೇಲೆ ಬರೋಣ, ನಾವೇನು ಸಾಧನೆ ಮಾಡಿದೀವಿ, ನೀವೇನು ಸಾಧನೆ ಮಾಡಿದಿರಿ, ಕಳೆದ 4 ವರ್ಷ ನಿಮ್ಮ ಸರ್ಕಾರ ಇತ್ತು, ಅವಾಗ ಎಷ್ಟೆಷ್ಟು ಮಾಡಿದಿರಿ, ಎಷ್ಟೆಷ್ಟು ಬಿಲ್ ಇಟ್ಟುಕೊಂಡು ಹೋಗಿದ್ದೀರಿ, ಎಷ್ಟೆಷ್ಟು ಯೋಜನೆಗಳಿಗೆ ಹಣ ಇಲ್ಲದೆ ನೀವು ಟೆಂಡರ್ ಕರೆದಿದ್ದೀರಿ, ಎಲ್ಲವನ್ನು ಕೂಡ ಚರ್ಚೆ ಮಾಡೋಣಂತೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸವಾಲು ಹಾಕಿದ್ದಾರೆ, ಒಂದೇ ವೇದಿಕೆಗೆ ಬನ್ನಿ ಚರ್ಚೆ ಮಾಡಕ್ಕೆ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸವಾಲು ಸ್ವೀಕಾರ ಮಾಡಲಿ, ಬರಲಿ ಅವರು. ಸರ್, ಅಣುಸ್ಥಾವರ ಅಂತ ಮತ್ತೊಂದು ಏನಾದರೂ ರಾಜ್ಯದಲ್ಲಿ ಸ್ಥಾಪನೆ ಆಗುವಂತ ಸಾಧ್ಯತೆ ಏನು? ಅಣುಸ್ಥಾವರ ಸ್ಥಾಪನೆ ಸಂಬಂಧಪಟ್ಟ ನೋಡಿ, ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಪೋಸಲ್ ಇತ್ತು ಹಿಂದೆ. ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ, ಇನ್ನೊಂದು 2 ಕಡೆ 2 ಪ್ರಸ್ತಾವನೆ ಇತ್ತು. ನಾವು ಸರ್ಕಾರ ಅದನ್ನು ಬೇಡ ಅಂತ ಹೇಳಿ ಇದು ಮಾಡಿದ್ವಿ. ವಿ ಹ್ಯಾವ್ ರಿಪ್ಲೈಡ್, ಹಿಂದೆನೇ ಆಗಿಬಿಟ್ಟಿದೆ ಅದಕ್ಕೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ರಣ್ಣ ವಿಮಾನ ನಿಲ್ದಾಣ ಎಲ್ಲಿ ಬಂತು ಸರ್? ಏನಾಯ್ತು ಸರ್? ಶೀಘ್ರದಲ್ಲೇ ಇವತ್ತೊಂದು ಸಾದ ಸೈಟ್ಸ್ ಬಗ್ಗೆ ಅವರ ಅಭಿಪ್ರಾಯ ತಿಳಿಸಬೇಕಾಗಿದೆ. ನಾನು ದಿಶೆಯಲ್ಲಿ ಈ ವಾರದಲ್ಲಿ, ನಾಳೆ ಸೋಮವಾರ ನಂತರ ನಾನು ಹೋಗಿ ಸಿವಿಲೇಷನ್ ಮಿನಿಸ್ಟರ್ ಭೇಟಿ ಆಗ್ತೀನಿ. ಬೇಗ ನಮ್ಮ ಆ 3 ಸೈಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಡಿ. ತದಾದ ನಂತರ ನಾವು ಇದು ಏನಂತಾರೆ ಕನ್ಸಲ್ಟೆನ್ಸಿಗೆ ಎಕ್ಸ್ಪರ್ಟ್ ಇದಕ್ಕೆ ನಾವು ಇದನ್ನ ಕರಿತೀವಿ. ಅಂದ್ರೆ ಜವರ್ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಏನ್ ಮಾಡಿದಾರಲ್ಲ, ಆ ಕನ್ಸಲ್ಟೆಂಟ್ ಕರೆದು ಅವರು ಎಲ್ಲಾ ರೀತಿಯ ಸ್ಟಡಿ ಮಾಡ್ತಾರೆ. ವಯಬಿಲಿಟಿ ಏನಾಗ್ತದೆ, ಎಲ್ಲಿ ಸೂಕ್ತ ಏನು, ಅದೆಲ್ಲರೂ ಕೂಡ ಅಲ್ಟಿಮೇಟ್ಲಿ ವಯಬಿಲಿಟಿ ಪ್ರಶ್ನೆ ಬರೋದು. ಇವರು ಕೇಂದ್ರ ಸರ್ಕಾರ ಜಾಬ್ ಅಷ್ಟೇ ಏನಂದ್ರೆ ಆ ಸೈಟ್ಸು ಸರಿ ಇದೆ ಅವೆಲ್ಲ ಅಷ್ಟೇ ಅಂತ. ಸರ್, ಓಬಿಸಿ ಸಮಾವೇಶ ಆಯ್ತು ನಿನ್ನೆ ಕೂಡ. ಕೆಲವೊಬ್ರು ಕೂಡ ಜೈ ಹಿಂದ್ ಅವರು ಕೂಡ ಸಿದ್ದರಾಮಯ್ಯ ಜೊತೆ ನಾವಿದ್ದೀವಿ, ಸೊ ಹಿಂದುಳಿದ ವರ್ಗಗಳ ನಾಯಕ ಸಿಎಂ ಆಗಿದ್ದಾರೆ ರಾಜ್ಯದಲ್ಲಿ, ಹಾಗಾಗಿ ನಾವು ಬೆನ್ನಿಗೆ ನಿಲ್ತೀವಿ ಅನ್ನುವಂತ ಮಾತನ್ನು ನೋಡಿ. ಸಿದ್ದರಾಮಯ್ಯನವರು ಇವತ್ತು ದಿವಸ ಯಾವತ್ತೂ ಕೂಡ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ದಿವಸ ಅಹಿಂದ ಚಳವಳಿಯನ್ನು ಪ್ರಾರಂಭ ಮಾಡಿದವರೇ ಅವರೇ ಈ ದೇಶದಲ್ಲಿ. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ದಿವಸ ಒಬಿಸಿಗಳ ಒಂದು ಅಭಿವೃದ್ಧಿಗೆ, ಅವರ ಒಂದು ಸಂಘಟನೆಗೆ, ಅವರ ಸಮಸ್ಯೆಗಳಿಗೆ ಇದು ಮಾಡಲಿಕ್ಕೆ ಅವರು ನೇತೃತ್ವ ವಹಿಸಿಕೊಂಡು ಮತ್ತು ಅವರಿಗೆ ಆಳವಾದಂತ ಒಂದು ಅಧ್ಯಯನ ಕೂಡ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಅನುಭವವನ್ನ ಪಡೆದುಕೊಂಡು ಒಬಿಸಿಯ ಸಂಘಟನೆ, ಒಬಿಸಿಗಳ ಅವರ ಒಂದು ಹಿತರಕ್ಷಣೆ ಯಾವ ರೀತಿ ಮಾಡಬಹುದು ಅಂತ ಅನ್ನೋದನ್ನ ಸಲುವಾಗಿ ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.